ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾನು ನನ್ನ ಕಿಚನ್ ಅಲ್ಲಿ ಒಂದು ಹೆಲ್ದಿ ಆಗಿರೋ ರೆಸಿಪಿನ ಮಾಡ್ತಾ ಇದ್ದೀನಿ. ಸೊ ಇಷ್ಟೊಂದು ಯಾಕೆ ರೆಡಿ ಆಗಿದ್ದೀನಿ ಅಂದರೆ ಒಂದು ವಿಡಿಯೋ ಶೂಟ್ ಮಾಡ್ತಾ ಇದ್ದೆ. ಮೀನ್ ವೈಲ್ ನನಗೆ ಡಿನ್ನರ್ ಟೈಮ್ ಆಯಿತು. ಸೊ ಅದಕ್ಕೋಸ್ಕರ ನಾನು ಅಡುಗೆ ಮಾಡ್ಕೋಬೇಕು ಅಂತ ಕಿಚನ್ಗೆ ಬಂದೆ. ಸೊ ಇವತ್ತು ನಾನು ಹೆಲ್ದಿ ಆಗಿರೋ ಡಿನ್ನರ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನಿಮಗೂ ತೋರ್ಸೋಣ ಅದು ಏನು ಮಾಡ್ತಾ ಇದ್ದೀನಿ ಅಂತ. ಆ್ಯಂಡ್ ಆ್ಯಕ್ಚುಲಿ ನಾನು ಬಿಫೋರ್ ಒಂದು ಸತಿ ಇದನ್ನ ಮಾಡಿದೆ, ತಿಂದಾಯಿತು. ತುಂಬ ಅಂದರೆ ತುಂಬ ಎಮ್ಮಿಯಾಗಿ ಬರುತ್ತೆ, ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಸೊ ಆ್ಯಕ್ಚುಲಿ ನಾನೀಗ ಸ್ವಲ್ಪ ವೆಯ್ಟ್ ಲಾಸ್ ಮಾಡ್ತಾ ಇದ್ದೀನಿ, ಸ್ವಲ್ಪ ವೆಯ್ಟ್ ಲಾಸ್ ಜರ್ನಿಯಲ್ಲಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಹುಡುಕ್ತಾ ಇರ್ತೀನಿ ಒಳ್ಳೆ ಒಳ್ಳೆ ರೆಸಿಪಿಗಳನ್ನ. ಸೊ ಅದರಲ್ಲೇ ಒಂದು ಸಿಕ್ಕಿರೋ ಒಂದು ಒಳ್ಳೆ ರೆಸಿಪಿ ಇದು ಆ್ಯಕ್ಚುಲಿ. ಆ್ಯಂಡ್ ಇದಕ್ಕೆ ಏನೇನು ಬೇಕಾಗಿದೆ ಅದನ್ನೆಲ್ಲ ನಮ್ಮಮ್ಮ ಆಲ್ರೆಡಿ ಪ್ರಿಪೇರ್ ಮಾಡಿಟ್ಟಿದ್ದಾರೆ. ಸೊ ನಾನೀಗ ಜಸ್ಟ್ ಪ್ರೊಸೆಸ್ ನೋಡಿ ತೋರಿಸ್ತೀನಿ. ಆ್ಯಂಡ್ ಲಾಸ್ಟ್ ಟೈಮ್ ನಾನು ಮಾಡಿದ್ದೆ. ಸೊ ಈಗ ಹೆಂಗೆ ಮಾಡೋದು, ಏನೇನು ಬೇಕು ಎಲ್ಲ ತೋರಿಸ್ತೀನಿ ಬನ್ನಿ. ಸೊ ಇದನ್ನೆಲ್ಲ ನಮ್ಮಮ್ಮ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ಇದಕ್ಕೆ ಮೇನ್ ಬೇಕಾಗಿರೋದು ಕಾರ್ನು. ಸೊ ಜೋಳ ಬೇಕು, ಮೆಕ್ಕೆಜೋಳ ಅಂತಾನು ಹೇಳ್ತೀವಿ. ಸೊ ಕಡಲೆ ಹಿಟ್ಟು ಬೇಕು, ಅಕ್ಕಿ ಹಿಟ್ಟು, ಆಮೇಲೆ ಇಷ್ಟೆಲ್ಲ ನೀಟಾಗಿ ಕಟ್ ಮಾಡಿ ಇಟ್ಟಿದ್ದಾರೆ. ಕ್ಯಾಪ್ಸಿಕಮ್, ಬೀನ್ಸ್, ಕ್ಯಾರೆಟ್, ಆಮೇಲೆ ಅನಿಯನ್, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಆಮೇಲೆ ಪುದೀನ ಮತ್ತು ಕೊತ್ತಂಬರಿ. ಸೊ ಇದನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಖಾರ ಪುಡಿ ಬೇಕು, ಅಜ್ವೈನ್ ಬೇಕು, ಉಪ್ಪು ಬೇಕು. ಸೊ ಇದು ನಮ್ಮ ಮಸಾಲ ಡಬ್ಬ. ಆ್ಯಂಡ್ ಹಾಗೆ ಹಿಂಗೆ ಬಂದರೆ ಚಟ್ನಿ ಬೇಕು. ಆ ಡಿಶ್ ಜೊತೆಗೆ ತಿನ್ನೋದಕ್ಕೆ ಅಂತ ಚಟ್ನಿ ಬೇಕಲ್ವ. ಚಟ್ನಿಗೋಸ್ಕರ ಇಲ್ಲಿ ಸ್ವಲ್ಪ ಏನಿದು ಕೊಕೊನಟ್, ಆಮೇಲೆ ಕಡಲೆ ಬೀಜ, ಆಮೇಲೆ ಪುದೀನ, ಕೊತ್ತಂಬರಿ, ಕರಿಬೇವು, ಆನಿಯನ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ಈಗ ನಾವು ಪ್ರಿಪೇರ್ ಮಾಡೋಣ. ಸೊ ಈಗ ಫಸ್ಟು ನಾವು ಈ ಕಾರ್ನ್ ಇದೆಯಲ್ಲ, ಕಾರ್ನ ಮಿಕ್ಸಿಗೆ ಹಾಕೋಬೇಕು. ಸ್ವಲ್ಪ ತರಿಯಾಗಿ ಹಾಕೋಬೇಕು, ತುಂಬ ಪೇಸ್ಟ್ ಮಾಡಕ್ಕೆ ಬೇಡ. ಸೊ ಸ್ವಲ್ಪ ತರಿಯಾಗೇ ಇರಬೇಕು. ಸೊ ಇದಕ್ಕೆ ನಾನು ಇನ್ನೊಂದು ಮರ್ತ್ಬಿಟ್ಟೆ, ಇದು ಕಾರ್ನ್ದು ಏನು ಲೀಫ್ ಇರುತ್ತಲ್ವ, ಸೊ ಅದನ್ನೆಲ್ಲ ಬಿಡಿಸಿ ನೀಟಾಗಿ ವಾಶ್ ಮಾಡಿ ಇಟ್ಕೋಬೇಕು. ಇದು ಬೇಕು ನಮ್ಗೆ ಈ ಡಿಶ್ಗೆ. ಸೊ ಇದನ್ನು ಕೂಡ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೋಬೇಕು. ಈ ಬೌಲ್ಗೆ ನಾನು ಈಗ ಕಾರ್ನ್ ಏನು ನಾನು ಗ್ರೈಂಡ್ ಮಾಡ್ಕೊಂಡಿದ್ದೆ ಅದನ್ನ ಹಾಕೋತೀನಿ. ತುಂಬ ಪೇಸ್ಟ್ ಎಲ್ಲ ಮಾಡೋಕ್ಕೆ ಹೋಗಿಲ್ಲ, ಜಸ್ಟ್ ತುಂಬ ತರಿಯಾಗಿದೆ, ತುಂಬ ತರಿಯಾಗಿದೆ. ಇಷ್ಟು ಹಿಂಗಿರಬೇಕು. ಸೊ ಇದನ್ನು ಹಾಕ್ಕೊಂಡೆ. ಸೊ ಇವಾಗ ಇದಕ್ಕೆ ಏನೇನು ಬೇಕು ಎಲ್ಲ ಹಾಕಿ ಕಲಿಸ್ಕೋಬೇಕು. ಸೊ ಫಸ್ಟು ನಾನು ಜೀರಿಗೆ ಹಾಕ್ತಿದ್ದೀನಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಅಜ್ವೈನ್, ಇಷ್ಟು ಸಾಕು. ಆಮೇಲೆ ಸ್ವಲ್ಪ ಖಾರದ ಪುಡಿ ಹಾಕಬೇಕು, ಆಮೇಲೆ ಸ್ವಲ್ಪ ಅರಿಶಿನ. ಇದು ನಮ್ಮ ಅರಿಶಿನ ನಾವು ಮನೇಲೇ ಮಾಡಿರೋದು. ಇದಾದಮೇಲೆ ಎಲ್ಲ ಏನು ವೆಜಿಟೇಬಲ್ಸ್ ಕಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನ ಹಾಕಬೇಕು. ಇದು ಜಿಂಜರ್, ಆನಿಯನ್, ಕ್ಯಾರೆಟ್, ಬೀನ್ಸ್, ಕ್ಯಾಪ್ಸಿಕಮ್ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕೀಗ. ಮಿಕ್ಸ್ ಮಾಡ್ಕೊತ ಸ್ವಲ್ಪ ಉಪ್ಪು ಹಾಕೋಬೇಕು, ಎಷ್ಟು ಬೇಕೋ ಅಷ್ಟು. ನೀವು ತುಂಬ ಜಾಸ್ತಿ ಉಪ್ಪು ತಿಂತಿದ್ರೆ ಜಾಸ್ತಿ ಹಾಕೊಳ್ಳಿ, ಕಡಿಮೆ ತಿಂತಿದ್ರೆ ಕಡಿಮೆ ಹಾಕೋಬೇಕು. ಅದೆಲ್ರಿಗೂ ಗೊತ್ತಿರೋದೆ, ಅದು ಸುಮ್ಮನೆ ಹೇಳಿದೆ. ಇಷ್ಟು ಹಾಕಿರ್ತೀನಿ. ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ಇದು ಮಿಕ್ಸ್ ಆಗ್ತಿದ್ದಂಗೆ ನಾವು ಈಗ ಕಡಲೆ ಹಿಟ್ಟು ಕೂಡ ಹಾಕೋಬೇಕು. ಇದು ಎಷ್ಟು ಹಿಡಿಯುತ್ತೋ ಅಂದರೆ ಎಷ್ಟು ಸಾಕಾಗುತ್ತೋ ಇದಕ್ಕೆ ಅಷ್ಟೇ ಕಡಲೆ ಹಿಟ್ಟು ಹಾಕೋಬೇಕು. ತುಂಬ ಗಟ್ಟಿನೂ ಆಗಬಾರ್ದು. ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ರೆಸಿಪಿಗೆ ನಾವೇನು ಹೆಸರೇ ಇಟ್ಟಿಲ್ಲ. ಸೊ ಈ ಹೆಸರು ಏನಂತ ಇಡೋಣ. ಸೊ ಈ ರೆಸಿಪಿ ಮುಗಿಯೋಷ್ಟರಲ್ಲಿ ನಾನು ಒಂದು ಹೆಸರು ಇಡ್ತೀನಿ ಇದಕ್ಕೆ. ಸೊ ಕಡಲೆ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೊಂಡು ನೋಡಿಕೊಂಡು ಆಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು ಕೂಡ ಹಾಕ್ಕೋಬೇಕು. ಅಕ್ಕಿ ಹಿಟ್ಟು ಕೂಡ ಮಿಕ್ಸ್ ಮಾಡ್ಕೋಬೇಕು. ಒಂದು ಈ ಚಪಾತಿ ಎಲ್ಲ ತಟ್ತೀವಲ್ಲ ಆ ಹದಕ್ಕೆ ಬರೋ ಥರಕ್ಕೆ ಇದನ್ನು ನಾವು ಕಲಿಸ್ಕೋಬೇಕು. ಎರಡೂ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದು ಈ ಹದಕ್ಕಿರಬೇಕು, ಸ್ವಲ್ಪ ಮೆತ್ತಗೆನೇ ಇರಬೇಕು.
ಸೊ ಇದನ್ನ ಹಿಂಗೆ ರೆಡಿ ಮಾಡಿಕೊಂಡು ಈ ಎಲೆ ಇರುತ್ತಲ್ವ, ಈ ಎಲೆಗೆ ಇದು ಒಳಗಡೆ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಮಡಚಿ ಇದರಲ್ಲಿ ಸ್ಟೀಮ್ ಮಾಡಬೇಕು ಅಂತ ರೆಡಿ ಆಗಿದೆ. ಇದಕ್ಕೆ ಇಡಬೇಕು. ಹಿಂಗೆ ಈ ಕಡುಬು ಎಲ್ಲ ಮಾಡ್ತಾರಲ್ಲ ಆ ಥರಕ್ಕೇನೆ. ಸೊ ಆ ಥರಕ್ಕೇನೆ ನೀಟಾಗಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಹಾಕಿ ಇಲ್ಲ ಹೀಗೆ ಪ್ಯಾಕ್ ಮಾಡಿಬಿಟ್ಟು ಹೀಗೆ ಇಡಬೇಕು. ಅದನ್ನು ಸ್ಟೀಮ್ ಮಾಡಬೇಕು. ಸೊ ಈಗೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಕ್ಯಾಮ್ರಾ ಹ್ಯಾಂಡಲ್ ಮಾಡೋದು ಸ್ವಲ್ಪ ಕಷ್ಟ. ಸೊ ಇವಾಗ ನಾನು ಹೇರ್ ಟೈ ಮಾಡಿದ್ದೀನಿ. ಬಿಕಾಸ್ ಸುಮಾರು ಜನ ಕಮೆಂಟ್ ಹಾಕ್ಬಿಡ್ತೀರ ಆಮೇಲೆ ಅಕ್ಕ ಕೂದಲು ಕಟ್ಕೋಬೇಕು ಅಡುಗೆ ಮಾಡಬೇಕಾದ್ರೆ ಅಂತೆಲ್ಲ. ಸೊ ಅದಕ್ಕೋಸ್ಕರ ನೆನಪಾಯ್ತು ಹಾಕೊಂಡಿದ್ದೀನಿ. ಇದೆಲ್ಲ ರೆಡಿ ಆಯಿತು. ಈ ಥರ ಆಗಿದೆ. ಇದನ್ನು ನಾನು ಸ್ಟೀಮ್ ಮಾಡೋಕ್ಕೆ ಇಡ್ತೀನಿ. ಕೆಳಗಡೆ ನೀರು ಹಾಕಿದ್ದೀನಿ. ಅದನ್ನ ಅವಾಗ್ಲೇನೆ ಬಾಯ್ಲ್ ಮಾಡಕ್ಕೆ ಇಟ್ಟಿದ್ದೆ. ಸೊ ಇದನ್ನ ಹಿಂಗೆ ಇಟ್ಬಿಟ್ಟು ಇದ್ರ ಮೇಲೆ ಈ ಪ್ಲೇಟ್ ಇದೆ, ಈ ಪ್ಲೇಟ್ನ ಹಿಂಗೆ ಮುಚ್ಚಿಬಿಟ್ರೆ ಅದು ಸ್ಟೀಮ್ ಆಗುತ್ತೆ. ಒಂದು 20 ಮಿನಿಟ್ಸ್ ಬೇಕು ಅದು ಸ್ಟೀಮ್ ಆಗಿ ನೀಟಾಗಿ ಬೆಂದ್ಕೊಳ್ಳೋದಕ್ಕೆ. ಇಡ್ಲಿ ಪಾತ್ರೆ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು, ಬಟ್ ನಾನು ಈ ಮೆಥಡ್ನ ಯೂಸ್ ಮಾಡಿಕೊಂಡು ಸ್ಟೀಮ್ ಮಾಡ್ಕೋತಾ ಇದ್ದೀನಿ. ಮೀನ್ ವೈಲ್ ನಾವೀಗ ಫಟಾಫಟ ಅಂತ ಚಟ್ನಿ ರೆಡಿ ಮಾಡೋಣ. ಸೊ ಚಟ್ನಿ ರೆಡಿ ಮಾಡೋದಕ್ಕೆ ಇದು ಆಲ್ರೆಡಿ ಇದನ್ನೆಲ್ಲ ರೆಡಿ ಮಾಡಿದ್ದೀವಲ್ಲ, ಇದನ್ನೆಲ್ಲ ಹಾಕ್ಬಿಟ್ಟು ಗ್ರೈಂಡ್ ಮಾಡೋದು. ಸಿಂಪಲ್ ಆಗಿರೋ ಚಟ್ನಿ ರೆಡಿ ಇರುತ್ತೆ. ಚಟ್ನಿ ರೆಡಿ ಮಾಡೋದು ತುಂಬ ಈಸಿ. ನಮ್ಮ ಮನೇಲಿ ನಮಗೀಗ ಈ ಚಟ್ನಿ ಮಾಡೋದಕ್ಕೆ ಮಿಕ್ಸಿ ಸಿಗ್ತಲ್ಲ. ಇಲ್ಲಿದೆ ಮಮ್ಮಿ, ಇಲ್ಲಿದೆ. ಹೌದಾ? ಸೊ ಚಟ್ನಿ ಮಾಡೋದು ಇವಾಗ ಚಟ್ನಿ ಮಾಡೋದು ತುಂಬಾ ಈಸಿ ಅನ್ಕೊಂಡ್ಬಿಟ್ಟಿದೆ ನಾನು. ಸೊ ಇಲ್ವಂತೆ ಇದನ್ನ ಫ್ರೈ ಮಾಡಿ ಆಮೇಲೆ ಮಿಕ್ಸಿಗೆ ಹಾಕ್ಬೇಕಂತೆ. ಸೊ ಇವಾಗ ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಒಂದು ಚಿಕ್ಕ ಸ್ಪೂನಿಂದ ಆಯಿಲ್ ಹಾಕ್ಬಿಟ್ಟು ಫ್ರೈ ಮಾಡಬೇಕು. ಇವಾಗ ಇದೇನೇನಿದೆ, ಆನಿಯನ್, ಕೊಬ್ಬರಿ, ಪೀನಟ್ಸ್, ಆಮೇಲೆ ಪುದೀನ, ಆಮೇಲೆ ಮೆಣಸಿನ್ಕಾಯಿ, ಇದೆಲ್ಲ ಹಾಕಿ ಫ್ರೈ ಮಾಡಬೇಕು. ಫಸ್ಟ್ ಒಲೆ ಹಚ್ಕೋಬೇಕು. ಒಲೆ ಹಚ್ಕೊಳ್ಳೋದೇ ಮರ್ತೋಗ್ಬೇಕು ನಾನು. ಆಮೇಲೆ ಒಂದು ಸ್ಪೂನ್ ತಗೋಬೇಕು. ಇದಕ್ಕೆ ಇವಾಗ ಫಸ್ಟ್ ಆನಿಯನ್ ಹಾಕ್ತೀನಿ. ಸೊ ಇವಾಗ ಅದನ್ನ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಮಿಕ್ಸಿಗೆ ಹಾಕೊಂಡಿದ್ದೀನಿ. ಇದನ್ನ ಸ್ವಲ್ಪ ಒಂಚೂರು ಆಯಿಲ್ ಹಾಕ್ಬಿಟ್ಟು ಒಗ್ಗರಣೆ ಕೊಡಬೇಕು. ಬಿಕಾಸ್ ಯಾಕಂದ್ರೆ ನಮ್ಮ ಮನೆಯಲ್ಲಿ ಸ್ಪೆಷಲಿ ಚಟ್ನಿಗೆ ಒಗ್ಗರಣೆ ಇಲ್ಲದೆ ತಿನ್ನೋದೇ ಇಲ್ಲ. ಸೊ ಅದಕ್ಕೋಸ್ಕರ ನಿಮಗೆ ಬೇಡ ಅನ್ಸಿದ್ರೆ ನೀವು ಸ್ಕಿಪ್ ಮಾಡ್ಕೋಬಹುದು. ಎನಿವೇ ಅದನ್ನ ನಾವು ಫ್ರೈ ಮಾಡಿರೋದ್ರಿಂದ ಒಗ್ಗರಣೆ ಹಾಕೊಳ್ಳೋದೇನು ಅವಶ್ಯಕತೆ ಇಲ್ಲ. ಬಟ್ ನಮ್ಮ ಮನೇಲಿ ನಾನು ತಿನ್ನಲ್ಲ ನಾವು ಯಾರೂ. ಸೊ ಅದಕ್ಕೋಸ್ಕರ ಹಾಕೋತೀವಿ ಅಷ್ಟೇ. ಸ್ವಲ್ಪ ಆಯಿಲ್, ಏನಿಲ್ಲ ಜಸ್ಟ್ ಆಯಿಲ್ ಹಾಕಿ ಒಂಚೂರು ಇದು ಜೀರಿಗೆ, ಸಾಸಿವೆ ಹಾಕ್ಬಿಟ್ರೆ ಒಂದು ಸ್ವಲ್ಪ ಹಿಂಗೆ ಹಾಕ್ತೀನಿ. ದೆನ್ ಕರಿಬೇವು, ಚಟ್ನಿ. ಹಂಗೆ ತಿಂದು ಕೂಡ ಚೆನ್ನಾಗೇ ಇರುತ್ತೆ. ಬಟ್ ಏನೋಪ್ಪ ನಮ್ಮ ಮನೇಲಿ ಅದು ರೂಢಿ ಇಲ್ಲ, ಅದಕ್ಕೆ ಜಸ್ಟ್ ಹಿಂಗೆ ಮಿಕ್ಸ್ ಮಾಡಿಬಿಟ್ಟೆ. ಇದೇನು ಅಷ್ಟು ಫ್ರೈ ಎಲ್ಲ ಮಾಡೋದು ಬೇಡ, ಜಸ್ಟ್ ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ಹಂಗೆ ಡನ್. ಚಟ್ನಿ ರೆಡಿ. ಇದು ಈ ಕಡೆ ಸ್ಟೀಮ್ ಆಗ್ತಾ ಇದೆ. ನಾನಂತೂ ವೇಟ್ ಮಾಡ್ತಾ ಇದ್ದೀನಿ ಯಾವಾಗ ರೆಡಿ ಆಗುತ್ತೆ, ಯಾವಾಗ ತಿನ್ಲಿ ಅಂತ, ಟೇಸ್ಟ್ ಮಾಡಲಿ ಅಂತ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ನಿಮ್ಮ ಮನೇಲಿ ಒಂದಿನ ಟ್ರೈ ಮಾಡಿ. ಆಮೇಲೆ ಟ್ರೈ ಮಾಡಿದ ತಕ್ಷಣ ಹೆಂಗೆ ಬಂತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ, ಆಯ್ತಾ? ಸೊ ಅವಾಗಲೇ ಹೇಳ್ದಂಗೆ ಇದಕ್ಕೊಂದು ಹೆಸರಿಡೋಣ ಅಂತ ಹೇಳಿದ್ನಲ್ಲ. ಸೊ ನಾನಂತೂ ಹೆಸರು ಯೋಚನೆ ಮಾಡಿದೆ. ಸೊ ಏನಪ್ಪಾ ಅಂದರೆ ಹೆಲ್ದಿ ಕಾರ್ನ್ ವಡೆ. ಸೊ ಇದು ಸ್ಟೀಮ್ ಆಗ್ತಾ ಇರೋದ್ರಿಂದ ಇದಕ್ಕೆ ನಾನು ವಡೆ ಅಂತ ಹೆಸರಿಟ್ಟಿದ್ದೀನಿ. ಸೊ ಇಡ್ಲಿ ಅಂತಾನು ಇಡ್ಬೋದಿತ್ತೇನೋ, ಇಟ್ಸ್ ಓಕೆ, ವಡೆ ಅಂತ ಹೇಳ್ತೀನಿ. ಸೊ ಇವಾಗಲೇ ಚಟ್ನಿ ಮಾಡ್ತೀನಲ್ಲ, ಅದಕ್ಕೆ ಉಪ್ಪೇ ಹಾಕಿರಲಿಲ್ಲ. ಸೊ ಇವಾಗ ಹಾಕೊಂಡಿದ್ದೀನಿ. ಸೊ ಈಗ ಟೇಸ್ಟ್ ಮಾಡೋ ಸಮಯ. ಸೊ ಹಿಂಗೆಲ್ಲ ಮರ್ತ್ಬಿಡ್ಬೇಡಿ ನಂತರ ಉಪ್ಪೆಲ್ಲ ಹಾಕೋದು. ಫಸ್ಟ್ ಇದು ತೊಗೊಂಡೆ, ಪ್ಲೇಟ್ ತೊಗೊಂಡಿದ್ದೀನಿ. ಸೊ ರೆಡಿ ಕಡುಬು
ಕಡುಬು ಕೂಡ ಅನ್ಬೋದು. ಎಸ್, ಸುಡ್ತಾರೆ ಸುಡ್ತಾರೆ. ಇವಾಗ ತಟ್ಟೆಗೆ ಹಾಕೊಂಡಿದೀನಿ. ಹಿಂಗೆ ಕಾಣಿಸ್ತದೆ, ಸಖತ್ ಯಮ್ಮಿಯಾಗಿ ಕಾಣಿಸ್ತದೆ ಆ್ಯಕ್ಚುಲಿ. ಸೊ ಇದನ್ನು ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಾಗಿದೆ ಅಂತ. ಸಿರಿಸಿ ಇದೆ. ನಿಜವಾಗ್ಲೂ ಸಕ್ಕತ್ತಾಗಿದೆ. ಪ್ಲೀಸ್ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ಸಖತ್ ಯಮ್ಮಿ ಆಗಿದೆ. ಆಮೇಲೆ ಈ ಥರ ಹೆಲ್ದಿ ಫುಡ್ ಮಾಡ್ಕೊಂಡು ತಿನ್ನೋದ್ರಿಂದ ನೀವು ಡಯಟಲ್ಲಿದ್ದೀನಿ, ನಾನೇನು ತಿನ್ನೋಕ್ಕಾಗಲ್ಲ, ಆ ಥರ ಎಲ್ಲ ರಿಗ್ರೆಟ್ ಇರಲ್ಲ. ಚೆನ್ನಾಗಿದೆ, ಟ್ರೈ ಮಾಡಿ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಐ ಹೋಪ್ ನಿಮ್ಮೆಲ್ರಿಗೂ ಈ ರೆಸಿಪಿ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಾನು ನಿಮ್ಗೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ನಾನು ಇದನ್ನು ಎಂಜಾಯ್ ಮಾಡಬೇಕು ಪ್ಲೀಸ್ ಆಗಿ. ಅದಕ್ಕೆ ಬಾಯ್ ಬಾಯ್ ವಿತ್ ಲಾಟ್ಸ್ ಆಫ್ ಲವ್.